ಸರ್ ಇದು ಬಂದ್ಬಿಟ್ಟು ನಿಯರ್ ಬೈ 100 years ಇಂದ ನಡ್ಕೊಂಡ್ ಬಂದಿರೋದು ಇತಿಹಾಸ. ಇದು ಆಕ್ಚುಲಿ ಇದು ಅವ್ರ ಗಂಡ ಅವ್ರ ಮನೆ. ನಾವಲ್ಲಿ ಮನಾರ್ತಿಪೇಟೆಯಲ್ಲಿ ಬಂದ್ಬಿಟ್ಟು ಅವ್ರ ತಾಯಿ ಮನೆ. ಇಲ್ಲಿ ವರ್ಷ ವರ್ಷ ಇದೇ ತರ ಸಮಾರಾಧನೆ ಅಂತ ಮಾಡ್ತೀವಿ. ಅಲ್ಲಿ ಆರತಿ ಅಂತ ಮಾಡ್ತೀವಿ. ಅದು ಆರತಿ ಆಗಿ ನೆಕ್ಸ್ಟ್ 1 ವೀಕ್ಗೆನೆ ಇಲ್ಲಿ ಸಮಾರಾಧನೆ ಅಂತ ಮಾಡ್ತೀವಿ. ಇಲ್ಲಿ ಬಂದು ಸುಮಾರು ಇಲ್ಲಿ ಇವತ್ತು 3,000 ಜನ ಬಂದು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ಇದು ನಮ್ಮ 3 ತಲೆಮಾರು ಅಂದ್ರೆ ಸುಮಾರು 100 years ಮೇಲಿಂದಾನು ನಡ್ಕೊಂಡ್ ಬರ್ತಾರೆ ಈ ಪ್ರೋಗ್ರಾಮು. ಇದರಲ್ಲಿ ಎಲ್ಲರ ಸಹಕಾರ ಎಲ್ಲ ಇದೆ. ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತದೆ. ಈ ತಾಯಿ ಬಂದು ಜೀವ ಸಮಾಧಿ ಆಗಿರೋದು ನಿರ್ವಾಣಿ ಭಗವತಿ ಅಂತ, ಮತ್ತೆ ರಾಜಪ್ಪ ಸ್ವಾಮಿ ಅಂತ. ಇಲ್ಲಿ ಅವರು ಗಂಡನ ಮನೆ, ಮನೋರ್ತಿಪೇಟೆ ಬಂದು ತವ್ರ ಮನೆ. ಆಕ್ಚುಲಿ ಅಲ್ಲಾದ್ಮೇಲೆ ಇಲ್ಲಿ ಸಮಾರಾಧನೆ ಅಂತ ಮಾಡ್ತೀವಿ. ಅಲ್ಲಿ ಮಡ್ಲಕ್ಕೆ ಎಲ್ಲ ಕಳಿಸಿ, ಇವಾಗ ಹೆಂಗೆ ಒಂದು ಹೆಣ್ಮಗು ಮನೆಗೆ ಬಂದು ಹೋಗ್ತಾರೋ ಆ ತರ ಒಂದು ಫಂಕ್ಷನ್ ಇಯರ್ಲಿ ಇವಾಗ ಹೆಂಗ್ ನಾವು ಬಾಗ್ನ ಕೊಡ್ತೀವಿ ಆ ತರ ಈ ಅಮ್ಮನ್ನ ಕರೆಸಿ ಒಂದು ಫಂಕ್ಷನ್ ಮಾಡಿ ಇದು ಊರ ಹಬ್ಬ ತರ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅಲ್ಲಿ ತಲಾಂತರ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇದಕ್ಕೆ ನಮ್ಗೆ ಪುರಾವೇನೇ ಇಲ್ಲ. ನಮ್ಗೆ ಹೇಳ್ತಾರೆ ನಮ್ಮ ತಾತ ಮಾಡ್ತಾ ಇದ್ರು, ಅವ್ರ ಅಪ್ಪ ಅವ್ರಿಗೆ ಹೇಳಿರೋರು ಆ ತರ. ಇದಕ್ಕೆ ಲೆಕ್ಕನೇ ಇಲ್ಲ, ಇಷ್ಟು ವರ್ಷದಿಂದ ನಡೀತಾ ಇದೆ ಅಂತ. ಬಟ್ ಎಲ್ಲರೂ ಸೇರಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಎಲ್ಲರ ಸಹಕಾರನೂ ಇದೆ ಸರ್. ಇದು ಪ್ರತಿ ಶಿವರಾತ್ರಿಗೆ ಸ್ಟಾರ್ಟ್ ಆಗುತ್ತೆ. ಶಿವರಾತ್ರಿಗೆ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಆರತಿ ಅಂತ ಮಾಡ್ತೀವಿ. ವರ್ಷ ಇದೇ ತರ ಮಾಡ್ತೀವಿ. ವರ್ಷ ಎಲ್ಲರೂ ಜನ ಹಿಂಗೆ ಬರಬೇಕು, ಎಲ್ಲ ಸಹಕಾರನೂ ಬೇಕು ನಮ್ಗೆ. ವರ್ಷ ಇನ್ನೂ ಅಭಿವೃದ್ಧಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್. ಥ್ಯಾಂಕ್ ಯು. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ. ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ, ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ, ವಾಲಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ, 2 ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಯಾರೋ ತಮ್ಮ ಕರ್ಗಾಲ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಪಾಂಡುಪುರದಲ್ಲಿ ನಮ್ಮ ಧರ್ಮರಾಯರಿದ್ದರು, ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅತ್ತಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು, ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು. ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ, ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ. ಧರ್ಮನಿಗೆ ತಲೆಗೆ ಏಳು ಮಡಿಕೆ ಕೂರಿಸಿ, ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ. ನನ್ನನ್ನು ಶಂಕಿಸಿದರೆ
ಶಂಕಿಸಿದರೆ ಪ್ರಳಯ ಎಂದಳಮ್ಮ. ನನಗೆ ನಡೆದುಕೊಂಡ್ರೆ ವಿಜಯ ಎಂದಳಮ್ಮ. ಆಡಿದ ಮಾತನ್ನು ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ.